ಹುಣಸೂರಿನಲ್ಲಿ ಮೇ 23ರಂದು ಬೃಹತ್ ಉದ್ಯೋಗ ಮೇಳ. ಹುಣಸೂರು ಮಾಜಿ ಶಾಸಕ ಎಚ್.ಬಿ. ಮಂಜುನಾಥ್ ರವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಸ್ನೇಹಜೀವಿ ಬಳಗದ ಸಹಯೋಗದಲ್ಲಿ ಹುಣಸೂರಿನ ಅಂಬೇಡ್ಕರ್ ಭವನದಲ್ಲಿ ಮೇ 23ರಂದು ಶನಿವಾರ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಮಿಷನ್ ಅಸ್ರಾ ಇವಿ ಅಕಾಡೆಮಿ ಸಿಇಒ ನಿಖಿಲ್ ಜೈನ್ ಸಿಎಸ್ ತಿಳಿಸಿದರು. ಉದ್ಯೋಗ ಮೇಳದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಎಸ್ಎಸ್ಎಲ್ಸಿ ಪಾಸ್, ಪಿಯುಸಿ, ಡಿಪ್ಲೊಮೊ, ಡಿಗ್ರಿಯಲ್ಲಿ ಉತ್ತೀರ್ಣ ಹಾಗೂ ಅನುತ್ತೀರ್ಣರಾಗಿರುವ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ಮೈಸೂರು, ಹುಣಸೂರು, ಕೆಆರ್ ನಗರ, ಎಚ್ಡಿ ಕೋಟೆ ತಾಲೂಕುಗಳ ಉದ್ಯೋಗಾಕಾಂಕ್ಷಿಗಳು ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಮೈಸೂರಿನ ಕಡಕೋಳದ ಟಿವಿಎಸ್ ಕಂಪನಿಯ ವಿವಿಧ ವಿಭಾಗದಲ್ಲಿ ಉದ್ಯೋಗ ಕಲ್ಪಿಸಲಾಗುವುದು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಅಭ್ಯರ್ಥಿಗಳಿಗೆ 17,500ದಿಂದ 19,000 ಹಾಗೂ ಡಿಪ್ಲೊಮೊ ಮತ್ತು ಡಿಗ್ರಿ ಪಾಸ್ ಆದವರಿಗೆ 19ರಿಂದ 20,500ವರೆಗೂ ಸಂಬಳ, ಊಟದ ವ್ಯವಸ್ಥೆ, ಪಿಎಫ್, ಇಸಿಐ ಸೌಲಭ್ಯ ಸಿಗಲಿದ್ದು, ಆಸಕ್ತರು ಮೇಳದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ವಿಷನ್ ಅಸ್ರಾ ಇವಿ ಅಕಾಡೆಮಿ ಅಧ್ಯಕ್ಷ ಮಾತನಾಡಿ, ತಮ್ಮ ಅಕಾಡೆಮಿಯು ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕ ಯದುಜತ ವದನ್ ಮಾತನಾಡಿ, ಹೊರ ರಾಜ್ಯಗಳ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಗೆ ಉದ್ಯೋಗಿಗಳನ್ನು ನೇಮಿಸಿಕೊಡುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮೇಳದಲ್ಲಿ ಕಂಪನಿಯವರೇ ನೇರವಾಗಿ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ. ಹುಣಸೂರಿನಲ್ಲಿ ನಡೆಯುವ ಉದ್ಯೋಗ ಮೇಳದಲ್ಲಿ ಮೈಸೂರು ಜಿಲ್ಲೆಯ ಯಾವುದೇ ಭಾಗದ ನಿರುದ್ಯೋಗಿಗಳು ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿರುವ ತಾಲೂಕು ಅಥವಾ ಹೋಬಳಿಗೆ ಟಿವಿಎಸ್ ಕಂಪನಿ ವತಿಯಿಂದಲೇ ಬಸ್ ಹಾಗೂ ಅಗತ್ಯ ಉಳ್ಳವರಿಗೆ ಪಿಜಿ ವ್ಯವಸ್ಥೆ ಸಹ ಕಲ್ಪಿಸುವರೆಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸ್ನೇಹಜೀವಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಆರ್ ಆನಂದ್, ಕಾರ್ಯದರ್ಶಿ ಸಚಿನ್ ಪ್ರಕಾಶ್, ತಾಲೂಕು ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಕುಮಾರ್ ಇದ್ದರು. ವರದಿ ಮಸೀಂ ಶರೀಫ್, ಪ್ರಜಾಪವನ್ ಟಿವಿ. ಮಾತಾಡ್ತಾರೆ. ಕನ್ನಡ ಸ್ವಲ್ಪ ಮಾತಾಡೋದು ಕಷ್ಟ ಇದೆ. First of all, thank you very much for everybody, especially the people of Hunsur, Hangood, as well as the entire district of Mysore to participate in this. We are doing this for the social cause, free of charge, to bring employment for 1,500 students, youth of this district in Taluku. And my partner, my younger brother, like my brother, even though he's from a different mother, he is from this native of Hangodu. What Nikhil did not say is how much him and his family struggled when he was trying for employment 10 years ago. He did not say that. I will tell for his things. At that time, he studied in Bahubali College of Engineering, where there was zero placement in life. You have to wake up at 3 a.m., 4 a.m. just to catch a bus from here to Bangalore. Then he struggled, found a job, did his master's MI, and then worked for Intel. Now he is the CEO of Vishnastra Group, and he wants to bring job to his own native. And we are very, very thankful to all of you, as well as Sri Manjunath MP, H.P. Manjunath sir, MLA, Hunsur, as well as all the other MLAs and other social people of this town who are all contributing. Namdu khushi agute. I am happy to say job barte, and TVS Motor Company is one of world's largest two-wheeler company. Scale tumba massive ide. Lakhs of people work in TVS across Mysuru, Hosuru, Chennai, ಆತರ ಇರುತ್ತೆ. ಬಟ್ ಮೈಸೂರು ಫ್ಯಾಕ್ಟ್ರಿ ಇರುತ್ತೆ, ಅವತ್ತು ಉದ್ಯೋಗ ಕೊಟ್ಟರೆ ಸಿಗ್ತಾರೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಮೇಕ್ ಇಟ್ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಇಲ್ಲಿ ಹನ್ಗೂಡಿನವನು. ಸೊ ನಮ್ಮ ತಾಯಿ ಹೈಸ್ಕೂಲ್ ಟೀಚರ್. ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ಯಾವಾಗಲೂ ನನಗೆ ಹೇಳ್ತಾ ಇದ್ರು, ಎಷ್ಟೇ ಉದ್ದ ಬೆಳಿ ಕೂಡ ಏನೇ ಮಾಡಿದ್ರು ಕೂಡ ನೀನು ನಮ್ಮ ಊರಿನ್ಗೆ ಸ್ವಲ್ಪನಾದರೂ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡೋ ಜನಗಳಿಗೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಮತ್ತೆ ನಮ್ಮ ಮಂಜು ಸರ್ ಅವ್ರದ್ದು ಬರ್ತ್ಡೇ ಕೂಡ ಬರ್ತಾ ಇತ್ತು. ಸೊ ಅವರು ಕೂಡ ನಮ್ಮ ಊರಿನ ಜನತೆಗೆ ಮತ್ತೆ ನಮ್ಮ ತಾಲೂಕಿನ ಜನತೆಗೂ ಅವರಿಗೋಸ್ಕರ ಏನಾದರೂ ಒಂದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಸೊ ಉದ್ಯೋಗ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಅಂದ್ಬಿಟ್ಟು, ಸೊ ಈ ಸತಿ ಪ್ರಥಮ ಬಾರಿಗೆ ಯಾವುದೇ ಎಲ್ಲೂ TVS ಕಂಪ್ನಿಯಲ್ಲೆಲ್ಲೂ ಯಾವತ್ತೂ ಮಾಡಿರಲಿಲ್ಲ. ಸೊ ಈ ಥರ ಬೃಹತ್ ಉದ್ಯೋಗ ಮೇಳ. ಸೊ ಇದೇ ಫಸ್ಟ್ ಟೈಮು ಈ ಥರ ಉದ್ಯೋಗ ಮೇಳ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ.
ಎಂಡ್ ಆಫ್ ದ ಡೇ ಅಂತಂದ್ರೆ ಅವತ್ತಿನ ದಿನ 23ನೇ ತಾರೀಕು ದಿನ ಏನು ನಡೀತದೆ ಅಂಬೇಡ್ಕರ್ ಭವನದಲ್ಲಿ. ಸೊ ಅವತ್ತಿನ ದಿನ ಅಷ್ಟು ಮುಗಿಯುವಷ್ಟೊತ್ತಿಗೆ ಅವರಿಗೆ ಪ್ರೊವಿಷನಲ್ ಆಫರ್ ಲೆಟರ್ ಕೂಡ ಅವತ್ತೇ ಲೈಕ್ ಇಶ್ಯೂ ಮಾಡಿ ಕೊಡ್ತೀವಿ. ನೆಕ್ಸ್ಟ್ 1 ವೀಕ್ 23ನೇ ತಾರೀಕಿನ 30ನೇ ತಾರೀಕು ಒಳಗಡೆ ಅವರು ಹೋಗಿ ಜಸ್ಟ್ ಒಂದು ಮೆಡಿಕಲ್ ಐ ಟೆಸ್ಟ್ ಇರುತ್ತೆ, ಬೇಸಿಕ್ ಟೆಸ್ಟ್ಗಳಿರುತ್ತೆ. ಬೇಸಿಕ್ ಟೆಸ್ಟ್ಗಳು ಪಾಸ್ ಆದ ತಕ್ಷಣನೇ ಅವರಿಗೆ ಜಾಯ್ನಿಂಗ್ ಡೇಟ್ ಕೊಡ್ತಾರೆ. ಸೊ ಅಫಿಷಿಯಲ್ ಆಗಿ ಅವರು TVS ಎಂಪ್ಲಾಯಿ ಆಗಿ ಬರೋ ತಿಂಗಳಿಂದನೇ ಕೂಡ ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಲೈಕ್ ಯಾವುದೇ ತರ ಬೇರೆ ಥರ್ಡ್ ಪಾರ್ಟಿ ಆಗಲಿ ಬೇರೆ ಯಾವ ಕಂಪ್ನಿನೂ ಕರೆಸ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಲೈಕ್ ಕೆಲಸ ಸಿಗ್ಲೇಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಆಮೇಲೆ ನಮ್ಮ ಸಂಸ್ಥೆಯಿಂದ ಅವರ ಸಚಿನ್ ಸರ್ ಅವರು ಮತ್ತೆ ಅವರು ಅವ್ರ ಬ್ರದರ್ ಆಗಿ ಅಮರ್ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡೋದಕ್ಕಾಗಿ. ಮತ್ತೆ ಸುತ್ತಮುತ್ತ MLA ಅವರು ಕೂಡ ಲೈಕ್ ಫೋನ್ ಮಾಡಿ ಅಲ್ಲಿಂದ ಯುವತಿಯರಿಗೋಸ್ಕರ ಉದ್ಯೋಗ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು, ಉದ್ಯೋಗ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಎಲ್ಲ ಹುಡುಗರನ್ನು ಕಳಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮೇನ್ ಏನಂದ್ರೆ ಲೈಕ್ ಯಾವುದೇ ಬೃಹತ್ ಉದ್ಯೋಗ ಮೇಳ ಆದ್ರಿಂದ ತುಂಬಾ ಕಂಪ್ನಿಗಳು ಮಾಡೋದಕ್ಕಿಂತ ಒಂದೇ ಕಂಪ್ನಿಗೆ ಕಾನ್ಸಂಟ್ರೇಷನ್ ಮಾಡಿ ಜಾಸ್ತಿ ಜನಕ್ಕೆ 100% ಉದ್ಯೋಗ ಕೊಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಬರೀ ಒಂದು ಕಂಪ್ನಿಗೋಸ್ಕರ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಸೊ TVS ಕಂಪ್ನಿ ಅದು ನಮ್ಮ ಬೇರೆ ಬೆಂಗಳೂರಲ್ಲಿಲ್ಲ, ಬೇರೆ ಎಲ್ಲೂ ಇಲ್ಲ, ನಮ್ಮ ಮೈಸೂರಲ್ಲೇ ಇದೆ. ಎಲ್ಲರೂ ಇಲ್ಲಿಂದ ಡೈಲಿ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ. ಸುತ್ತಮುತ್ತ ಯಾರ್ಯಾರು ಜನತೆ ಇರ್ತಾರ ಟ್ರಾವೆಲ್ ಮಾಡ್ಬೋದು. ಸೊ ಪ್ರತಿಯೊಬ್ಬರು SLC ಆಗಿರ್ಬೋದು, PUC ಆಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, ಆಮೇಲೆ ಯಾವುದೇ ಡಿಗ್ರಿ ಮಾಡಿರೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇಲ್ಲಿ ಅದೇ ಆದಂಥ ಕೆಲಸ ಅಂತೂ ಇದ್ದೇ ಇರುತ್ತೆ. ಸೊ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ ಅಂತಂದು 17,500 ಅಂತೂ ಇನ್ ಹ್ಯಾಂಡ್ ಕೈಗೆ ಸಿಗುತ್ತೆ. ಸೊ SLC PUC ITI ಆದವರಿಗೆ 17,500 ಹಿಡಿದು 19,000 ತನಕ ಇನ್ ಹ್ಯಾಂಡ್ ಸಿಗುತ್ತೆ. ಆಮೇಲೆ ಡಿಪ್ಲೊಮೊ ಮತ್ತೆ ಡಿಗ್ರಿ ಪಾಸ್ ಆದವರಿಗೆ 19,000 21,000 ತನಕ ಕೆಲಸ ಸಿಗುತ್ತೆ. ಸೊ ಇದ್ರ ಜೊತೆಗೆ ಸೊ ಅವರಿಗೆ PF ಆಗಿರ್ಬೋದು, ಮತ್ತೆ ಸ್ಟೇಟ್ ಇನ್ಶೂರೆನ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಸಿಗುತ್ತೆ. ಇನ್ನು ಹೆಣ್ಮಕ್ಳು ಏನಾದ್ರು ಲೈಕ್ ತುಂಬಾ ಹೆಣ್ಮಕ್ಳಿಗೆ ಬರ್ಲಿ ಜಾಯ್ನ್ ಆಗಲಿ ಅಂತ ಅದಕ್ಕೋಸ್ಕರ ಅವ್ರಿಗೆ ನಿಯರ್ ಬೈ PG ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತೆ, ಪ್ರತಿಯೊಬ್ಬರಿಗೂ ಲೈಕ್ ಕಾಫಿ ಟೀ ಪ್ರತಿದಿನ ಇದ್ದೇ ಇರುತ್ತೆ. ಸೊ ಎಲ್ಲ ಫೆಸಿಲಿಟೀಸನ್ನು ಕೂಡ ಡೈರೆಕ್ಟ್ TVS ಎಂಪ್ಲಾಯೀಸ್ ಹಾಗೆ ಮಾಡ್ತಾ ಇದ್ದೀವಿ. ಯಾವುದೇ ಥರ ಥರ್ಡ್ ಪಾರ್ಟಿ ಆಗಲಿ, ಯಾವುದೇ ಥರ ಲೈಕ್ ಥರ್ಡ್ ಪರ್ಸನ್ ಹೋಗಿ ನಾವು ಕನ್ಸಲ್ಟೆನ್ಸಿ ಕೊಡ್ತೀವಿ, ನಾವು ಕಮಿಷನ್ ತಗೊಳ್ತೀವಿ, ಆ ಥರದ್ದು ಯಾವ ಥರನೂ ಇಲ್ಲ. ಆಮೇಲೆ ನಮ್ಮ TVS ಕಡೆಯಿಂದ 5 ಜನ ಲೈಕ್ HR ಕೂಡ ಬರ್ತಾ ಇದ್ದಾರೆ ಅವತ್ತು. ಸೊ ಹೆಡ್ HR, ಪ್ಲಾಂಟ್ ಹೆಡ್ HR, ಆಮೇಲೆ ಲೈಕ್ ಇಲ್ಲಿ ಲೋಕಲ್ ಮೈಸೂರು ಪ್ಲಾಂಟಿಂಗ್ HR ಕೂಡ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಸೊ ಮಿನಿಮಮ್ ಅಂತಂದ್ರೆ 1,500 ಯುವತಿಯರಿಗೆ 100% ಗ್ಯಾರಂಟಿಡ್ ಉದ್ಯೋಗ ಅಂತೂ ಇದ್ದೇ ಇರುತ್ತೆ. ಸೊ ಇನ್ನೂ ಜಾಸ್ತಿ ಜನ ಬಂದ್ರೆ ಇನ್ನೂ ಜಾಸ್ತಿ ಜನ ತಗೊಳಕ್ EV ಅಕಾಡೆಮಿ ಬೆಂಗಳೂರು ಇವರು TVS ಕಂಪನಿಗೆ ಮೀಸಲಾಗಿ ಈ ಉದ್ಯೋಗ ಮೇಳವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ವಿಜನ್ ಅಸ್ಟ್ರಾದ CEO ಆಗಿರುವಂಥ ನಿಖಿಲ್ ಜೈನ್ ಹುಣಸೂರಿನವರೇ, ನಿಮ್ಗೆ ಗೊತ್ತಿರ್ಬೋದು, ಹಂಗೋಡ್ನವರು, ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಏನಾಗಿದೆ CEO ವಿಜನ್ ಅಸ್ಟ್ರಾ ಅಂತ ಹೇಳ್ಬಿಟ್ಟು EV ಅಕಾಡೆಮಿ ಬೆಂಗಳೂರು ಇದ್ರದ್ದು. ಆಮೇಲೆ ಜಾದವೇದನ್ ಚೇರ್ಮನ್ನು ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರ ಪರಿಚಿತರಾದ ಕುಮಾರ್ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತಾ, ಮತ್ತು ನಮ್ಮ ಸ್ನೇಹಜೀವಿ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಸಚಿನ್ ಪ್ರಕಾಶ್ ಅವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ವಿಶೇಷವಾಗಿ ಈ ಸಲ KR ನಗರ, ಹುಣಸೂರು, ಕೋಟೆ ಮತ್ತು ಪಿರಿಯಾಪಟ್ಟಣ ಈ 4 ತಾಲೂಕುಗಳಿಗೆ ಅನ್ವಯವಾಗುವ ಹಾಗೆ ಅಲ್ಲಿಯ ಶಾಸಕರನ್ನ ಸಂಪರ್ಕಿಸಿ ಅನಿಲ್ ಚಕ್ಮ